ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ಸ್ಟೂಡೆಂಟ್ಸ್ ಈ ಆಲ್ ಇಂಡಿಯಾ ರ್ಯಾಂಕ್ ಅದೇ ರೀತಿ ಕ್ಯಾಟಗರಿ ರ್ಯಾಂಕ್ ರಿಲೇಟೆಡ್ ಕೆಲವು ಕ್ವಶನ್ಸ್ ಅನ್ನ ಕೇಳಿದ್ರು. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್ಗೆ ಸಂಬಂಧಿಸಿದ ಸ್ಟೇಟ್ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ ಅಂತ ಕೂಡ ಕೇಳಿದ್ರು. ಇವುಗಳಿಗೆ ಉತ್ತರವನ್ನ ಈ ವಿಡಿಯೋ ತಿಳ್ಕೊಳ್ತಿದ್ದೀವಿ. ಮೊದಲೇದಾಗಿ ಈ ಕ್ಯಾಟಗರಿ ರ್ಯಾಂಕ್ ಏನಿದೆ ಅದು ನಿಮಗೆ ಎಲ್ಲೂ ಹೆಲ್ಪ್ ಆಗಲ್ಲ, ಹೆಲ್ಪ್ ಆಗೋದೇ ಇಲ್ಲ. ನಿಮಗೆ ಹೆಲ್ಪ್ ಆಗೋದು ಅದೇ ರೀತಿ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಆಲ್ ಇಂಡಿಯಾ ರ್ಯಾಂಕ್. ಯಾಕಂತ ಹೇಳಿದ್ರೆ ಕೇಳಿದ್ರು ಕೂಡ ಸೀಟ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡೋದು ಆಲ್ ಇಂಡಿಯಾ ರ್ಯಾಂಕ್. ಆದ್ರೆ ವಿಷಯ ಅಂತ ಹೇಳಿದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಕೇದವರು ಏನು ಮೆಡಿಕಲ್ ಸೀಟ್ಗಳಿಗೆ ಸಂಬಂಧ ಕೌನ್ಸಿಲಿಂಗ್ ಅನ್ನ ನಡೆಸ್ತಾರೆ. ಈ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು. ಅಂದ್ರೆ ಟೋಟಲ್ ಸೀಟ್ಸ್ ಅಲ್ಲಿ 85% ಸೀಟ್ಸ್ ಏನಿರುತ್ತೆ ಅದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇರುತ್ತೆ. ಇದಕ್ಕೆ ಸಂಬಂಧಿಸಿದ ಕೌನ್ಸಿಲಿಂಗ್ ಅನ್ನ ಕೇದವರು ನಡೆಸ್ತಾರೆ. ಅದಕ್ಕೋಸ್ಕರ ಈಗ ಕೇದವರು ಆಲ್ ಇಂಡಿಯಾ ರ್ಯಾಂಕ್ ಅನ್ನೇ ಕನ್ಸಿಡರ್ ಮಾಡ್ತಾರೆ, ಓಕೆನಾ. ಆದ್ರೆ ಈಗ ಎಕ್ಸಾಂಪಲ್ ನಿಮ್ದೊಂದು 2 lakh ರ್ಯಾಂಕ್ ಬಂದಿದೆ ಅಂತ ಅನ್ಕೊಳ್ಳೋಣ. ಅದ್ರಲ್ಲಿ ಈಗ 1,20,000 ಸ್ಟೂಡೆಂಟ್ಸ್ ಅದರ್ ಸ್ಟೇಟ್ಸ್ ಅವ್ರು ಇದ್ದಾರೆ. ಆ ಟೈಮಲ್ಲಿ ಈಗ ನಿಮ್ಮ ರ್ಯಾಂಕ್ 2 lakh ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಅಥವಾ 2 lakh ಅಂತಾನೆ ನಂಬರ್ ವೈಸ್ ಇರುತ್ತೆ. ಬಟ್ 1,20,000 ಸ್ಟೂಡೆಂಟ್ಸ್ ಅದರ್ ಸ್ಟೇಟ್ಸ್ ಅವ್ರು ಇರೋದಕ್ಕೆ ಈ 80,000 ಸ್ಟೂಡೆಂಟ್ಸ್ ಏನಿರ್ತಾರೆ ಕರ್ನಾಟಕ ರಾಜ್ಯದವರು ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇದು ಜಸ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟೆ. ಸೊ ಈ ರೀತಿ ಇರುತ್ತೆ. ಅಂದ್ರೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಷ್ಟೇ ಈ ಕೇಂದ್ರ ನಡೆಸುವಂತಹ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಹಾಗಿದ್ರೆ ಕ್ಯಾಟಗರಿ ರ್ಯಾಂಕ್ ಅದಕ್ಕೆ ಯೂಸ್ ಆಗಲ್ಲ. ನಿಮ್ದು ಕನ್ಸಿಡರ್ ಮಾಡೋದು ಯಾವುದು ಆಲ್ ಇಂಡಿಯಾ ರ್ಯಾಂಕ್. ಕ್ಲಿಯರ್ ಆಯ್ತಲ್ವಾ? ಓಕೆ, ಈಗ ನೆಕ್ಸ್ಟ್ ವಿಷಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸ್ಟೇಟ್ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರ ಅಂತ ಕೇಳಿದ್ರು. ಸ್ಟೇಟ್ ರ್ಯಾಂಕ್ ಅಂತ ಇರೋದಿಲ್ಲ. ಈಗಾಗಲೇ ಹೇಳಿದೆ ಅಂದ್ರೆ ಕೌನ್ಸಿಲಿಂಗ್ ಅಲ್ಲೂ ಕೂಡ ಆಲ್ ಇಂಡಿಯಾ ರ್ಯಾಂಕ್ ಅನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಸ್ಟೇಟ್ ರ್ಯಾಂಕ್ ಅಂತ ಏನು ಅನೌನ್ಸ್ ಮಾಡಲ್ಲ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಕೌನ್ಸಿಲಿಂಗ್ಗೆ ಯಾವ್ಯಾವ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸರಿನಾ, ಅವರಷ್ಟೇ ಈಗ ಕೇಂದ್ರ ನಡೆಸುವಂತ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸರಿನಾ. ಅಂತಹ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಇಂತಿಷ್ಟು ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಅದು ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನಮ್ಮ ಕಾಂಪಿಟೇಷನ್ ಅಲ್ಲಿ ಇಂತಿಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಸ್ಟೇಟ್ ರ್ಯಾಂಕ್ ಅಂತ ಸೆಪರೇಟ್ ಆಗಿ ಅನೌನ್ಸ್ ಮಾಡಲ್ಲ. ಮತ್ತೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿಲ್ವಾ? ಯಾಕೆ ಮಾಡಿಲ್ಲ? ತಪ್ಪದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.